ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಹೋಳಿಗೆ ಇವತ್ತಿನ ಊಟ, ಹೋಳಿಗೆ ಊಟ ಎಲ್ಲರೂ ಊಟ ಮಾಡಿಕೊಂಡು ನೋಡ್ತಾ ಇರ್ಬೋದು. ವೀರಗಾಸೆ ಅವರು ಹೂವಿನ ಪಲ್ಲಕ್ಕಿ ಅಲ್ಲಿ ಏನು ಕಾಣಿಸ್ತಾ ಇದೆ ಲೈಟಿಂಗ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹೂವಿನ ಪಲ್ಲಕ್ಕಿ ಜೊತೆ ವೀರಗಾಸೆ ಅವರು ಈ ಥರ ಕುಣಿಯೋದು ನೋಡೋದಂದರೆ ನಮಗೆ ಚಿಕ್ಕ ವಯಸ್ಸಿನಿಂದನೂ ತುಂಬ ಇಷ್ಟ. ಮೊದಲ ಎಲ್ಲ ನಮ್ಮ ಅಜ್ಜಿ ಜೊತೆ ಬರ್ತಾ ಇದ್ದಿದ್ದು ಹಿಂಗೆ ನೋಡೋಕ್ಕಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಯಾವತ್ತೂ ಕರ್ಕೊಂಡು ಬಂದೇನು ತೋರಿಸಿಲ್ಲ. ಅಜ್ಜಿ ಮತ್ತು ಹಿಂಗೆ ಫ್ರೆಂಡ್ಸ್ ಜೊತೆ ಬಂದು ನೋಡಿರೋ ಅಂಥದ್ದು. ನಾವು ಹೆಂಗಪ್ಪ ಅಂತ ಹೇಳಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೇ ಜೊತೆ ಆಗಿಬಿಡ್ತಾ ಇದ್ವಿ. ಯಾವಾಗ ಇಷ್ಟೊಂದು ವೆಹಿಕಲ್ಸ್ ಆಗಿರ್ಬೋದು ಏನೂ ಇರ್ತಾ ಇರಲಿಲ್ಲ. ರೋಡ್ ದಾಟಿ ಬರಬೇಕಂದ್ರೂ ಕೂಡ ಯಾರ ಜೊತೆಲಾದರೂ ದೊಡ್ಡವರು ಒಬ್ಬರು ಹಿಂಗೆ ಅಜ್ಜಿ ಇಲ್ಲ ದೊಡ್ಡಮ್ಮ, ಚಿಕ್ಕಮ್ಮ ಈ ಥರ ಅವ್ರ ಜೊತೆಗೆ ಬಂದುಬಿಡ್ತಿದ್ವಿ. ಜಾಸ್ತಿ ಅಂದರೆ ನಮ್ಮ ಚಿಕ್ಕಮ್ಮನೇ ಈ ಥರ ಎಲ್ಲ ನೋಡೋಕ್ಕೆ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಮನೇಲಿ ಬೇಡ ಅಂದ್ರೂ ಕಾದಿದ್ದಾಯಿತು ಹೊರಟ್ಬಿಡ್ತಿದ್ವಿ ನಾನು ಮತ್ತು ನನ್ನ ತಂಗಿರು ಎಲ್ಲರೂ. ಇವಾಗ ಬಂದು ಮಧುರ, ನಾನು, ನನ್ನ ತಮ್ಮನ ಹೆಂಡ್ತಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದೀವಿ. ಅಲ್ಲಿ ಹೋಳಿಗೆ ಮಾಡಿಬಿಟ್ಟು ಅದಾದ ನಂತರ ನಮ್ಮ ದೊಡ್ಡಮ್ಮರ ಮನೇಲಿ ಹೋಗಿ ಪೂರಿ ಎಲ್ಲ ಉಜ್ಜಿ ಆಮೇಲೆ ಈ ಕಡೆ ಬಂದಿದ್ದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾರೆ. ಮಕ್ಕಳೆಲ್ಲರೂ ಬಾಯಿ ಮುಚ್ಕೊಂಡೇ ನೋಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳು ಒಂದಿಬ್ಬರು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ. ಇನ್ನು ನಮ್ಮ ಊರಿನ ಎಲ್ಲರೂ ಕೂಡ ಇಲ್ಲೇ ಸೇರಿದ್ದೀವಿ. ಇದು ಬಂದು ಈ ದೇವಸ್ಥಾನ ನಮ್ಮ ಊರಿನ ಮಧ್ಯೆ ಇರುವಂಥ ದೇವಸ್ಥಾನ. ಶ್ರೀರಾಮ, ಲಕ್ಷ್ಮಣ, ಸೀತಾ ಇರೋವಂಥ ದೇವಸ್ಥಾನ. ನಾವೆಲ್ಲ ಬಂದುಬಿಟ್ಟು ಇದನ್ನು ರಾಮ ದೇವರು ಗುಡಿ ಅಂತ ಕರಿತೀವಿ. ಮೊದಲಿದ್ದನೂ ಅಷ್ಟೇ. 3 ಜನ ವೀರಗಾಸೆಯರು ಬಂದಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದಾದಮೇಲೆ ಏಣಿ ಮೇಲೆ ಕುಣಿತ ಮತ್ತು ಹಕ್ಕೆಯಲ್ಲಿ ಕತ್ತಿ ಇಟ್ಟುಬಿಟ್ಟು ತಿರುಗಿಸೋವಂಥದ್ದು ಈ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮತ್ತು ನೋಡ್ತಾ ಇರ್ಬೋದು ರಂಗೋಲಿನೆಲ್ಲ ಹಾಕ್ತಾ ಇದ್ದಾರೆ. ಇವಾಗ ಬಂದುಬಿಟ್ಟು ಇಲ್ಲಿ ಒಂಥರ ಬೆಂಕಿ ಎಲ್ಲ ಹಚ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಮೊದಲೆಲ್ಲ ಇದೊಂದು ಮಾಡ್ತಾ ಇರಲಿಲ್ಲ. ಏಣಿ ಮೇಲೆ ಕುಣಿತ, ಅಕ್ಕಿ ಇಟ್ಬಿಟ್ಟು ಕತ್ತಿಯಲ್ಲಿ ತಿರುಗಿಸೋವಂಥದ್ದು ಈ ಥರ ಎಲ್ಲ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಒಂಥರ ರಂಗೋಲಿ ಹಿಟ್ಟಲ್ಲಿ ತ್ರಿಕೋನಾಕಾರ ಬಿಡಿಸ್ಬಿಟ್ಟು ಅದಕ್ಕೆಲ್ಲ ಬಣ್ಣ ಎಲ್ಲ ಹಾಕ್ಬಿಟ್ಟು ಸುತ್ತಲೂ ಕಾಯಿ, ನಿಂಬೆಹಣ್ಣು ಈ ಥರ ಎಲ್ಲ ಇಡ್ತಿದ್ದಾರೆ. ಇವಾಗ ಬಂದುಬಿಟ್ಟು ಒಂದು ತುಂಬಿದ ಕೊಡ ಅಕ್ಕಿಗೆ ಒಂದು ಕೊಡಕ್ಕೆ ಅಕ್ಕಿ ತುಂಬಿಟ್ಟು ಅಲ್ಲಿ ಕರ್ಪೂರದ ಆರತಿ ಎಲ್ಲನೂ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ವೇದು ಪಾಪುನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಹೆದರ್ತಾನೆ ಅವನು, ಪಟಾಕಿ ಎಲ್ಲ ಇಡ್ತಾಯಿದ್ರು. ಹಂಗಾಗಿ ನನಗೆ ಯಾಕೋ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬ ಅಂದರೆ ತುಂಬ ಸ್ಮೆಲ್ಲು, ಕೆಮ್ಮು ಎಲ್ಲ ಆಯಿತು. ಹಂಗಾಗಿ ನನಗೇ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಬೇಕಂತ ಅನ್ನಿಸ್ಲಿಲ್ಲ. ತುಂಬ ಅಂದರೆ ತುಂಬ ಹೊಗೆ ಎಲ್ಲ ಬಂದುಬಿಡ್ತು. ಹಾಗಾಗಿ ವೇದು ಪಾಪು ಸ್ವಲ್ಪ ಪಟಾಕಿಗೆ ಹೆದರ್ತಾನೆ. ಹಾಗಾಗಿ ಮನೆಯಲ್ಲೇ ಇದ್ದಾನೆ ಅಮ್ಮನ ಹತ್ರ. ಇದಾಗಿರುತ್ತೆ ನಮ್ಮ ಊರಿನ ಜಾತ್ರೆ ವಿಶೇಷ. ನೋಡೋದಕ್ಕೆ 2 ಕಣ್ಣು ಸಾಲದು. ಊರೆಲ್ಲ ಲೈಟಿಂಗ್ಸು ಅದೆಲ್ಲ. ನನಗೆ ಒಂದು ಸತಿ ಹೋಗಿ ಬರಬೇಕು ಅಂತ ಅನ್ನಿಸ್ತು. ಲೈಟಿಂಗ್ಸ್ದೆಲ್ಲ ವಿಡಿಯೋ ಮಾಡ್ಕೊಂಡು ಬರಬೇಕು ಅಂತ ಹೋಗಬೇಕು ಅಂತ ಇದ್ದೀನಿ ನೋಡೋದು. ಇನ್ನು ನನ್ನ ತಂಗಿ ಮನೆಗೆ ಎಲ್ಲಿನೂ ಹೋಗಿಲ್ಲ, ಹೋಗಬೇಕು. ನೋಡೋಣ ಇವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ಅವ್ರು ಬಂದು ಹೇಳೋವಂಥದ್ದು ಕೇಳಿಸ್ಲಿಲ್ಲ, ಸಾರಿ. ಹತ್ರ ಹೋಗಿದ್ರೆ ಕೇಳಿಸ್ತಾ ಇತ್ತೇನೋ. ಸ್ವಲ್ಪ ದೂರನೇ ಇದ್ವಿ ನಾವು. ಇವಾಗ ಬಂದುಬಿಟ್ಟು ಅದು ತುಂಬಿದ್ದು ಅಕ್ಕಿ ಕೊಡದಲ್ಲಿ ಏನಿತ್ತು ಆ ಅಕ್ಕಿಗೆ ಪೂಜೆ ಮಾಡಿಬಿಟ್ಟು ಕರ್ಪೂರದೆಲ್ಲ ಬೆಳಗ್ಬಿಟ್ಟು ಇದ್ದಾರೆ. ಇವಾಗ ಇವರು ಏನು ಸುತ್ತ ತಿರುಗ್ತಾ ಇದ್ದಾರೆ. ಇವರು ಕತ್ತಿಯಿಂದ ಚುಚ್ಚಿಬಿಟ್ಟು ತಿರುಗಿಸ್ತಾರೆ. ಬೇರೆ ಊರುಗಳಲ್ಲೂ ಕೂಡ ಇದೇ ಥರ ಮಾಡ್ತಾರೆ ಏನೋ ಗೊತ್ತಿಲ್ಲ. ನಾನಂತೂ ಇದೇ ಮೊದಲು. ನಾವು ಬೇರೆ ಊರಲ್ಲಿ ಜಾತ್ರೆಗೆ ಎಲ್ಲಿನೂ ಹೋಗಿಲ್ಲ. ಯಾವ್ಯಾವ ಊರಲ್ಲಿ ಯಾವ ಥರ ಮಾಡ್ತಾರೆ ಅಂತ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ. ನಮ್ಮೂರಲ್ಲಿ ಮಾಡೋಂಥ ತೋರಿಸ್ತೀನಿ. ನಾವು ಚಿಕ್ಕ ವಯಸ್ಸಿನಿಂದನೂ ಇದನ್ನೇ ಪ್ರತಿ ವರ್ಷವೂ ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ಈ ವರ್ಷ ವಿಶೇಷ ಏನಪ್ಪ ಅಂತ ಹೇಳಿದರೆ ಇದು ರಂಗೋಲಿ ಹಿಟ್ಟೇನು ಹಾಕ್ಬಿಟ್ಟು ತ್ರಿಕೋನಾಕಾರದಲ್ಲಿ ಹಾಕಿಬಿಟ್ಟು ಬೆಂಕಿ ಎಲ್ಲ ಹಚ್ಚಿ ಇದು ಮಾಡ್ತಾರಲ್ಲ, ಇದೇ ಫಸ್ಟ್ನೇ ವರ್ಷ ನೋಡ್ತಾ ಇರೋದು. ಹಿಂದಿನ ವರ್ಷವೂ ಕೂಡ ಇದೇ ಥರ ಮಾಡಿದ್ರಂತೆ. ಬಟ್ ನಾವು ನೋಡೋಕ್ಕಾಗಿರಲಿಲ್ಲ. ವೇದು ಪಾಪು ಚಿಕ್ಕನಲ್ವ, ಹಾಗಾಗಿ ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಊರಿನ ಹುಡುಗರಂತೂ ತುಂಬ ಚೆನ್ನಾಗಿ ಕೇಕ್ ಎಲ್ಲ ಹೊಡಿತಾ ಎಂಜಾಯ್ ಮಾಡಿದರು ಇವತ್ತಿನ ಡೇ.
ಇನ್ನು ಇಲ್ಲಿಂದ ಹೋದ ತಕ್ಷಣ ವೇದು ಪಾಪನ ಮಲಗಿದಾನೋ ಎದ್ದಿದ್ದಾನೋ ಅಂತ ನೋಡಬೇಕು ಅನ್ನೋದೊಂದು ಚಿಂತೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಪೂರ್ತಿ ನೋಡಿ ಕಂಪ್ಲೀಟ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಅನ್ನೋ ಚಿಂತೆ. ಇಲ್ಲಿ ಬಂದುಬಿಟ್ಟು ಕುತ್ಕೊಂಡೇ ನೋಡಬೇಕು, ನಿಂತ್ಕೊಂಡ್ರೆ ಹಿಂದಿರೋರು ಕಾಣಲ್ಲ. ಇವಾಗ ಬಂದುಬಿಟ್ಟು ನಾನೊಂದು ಸ್ವಲ್ಪ ನಿಂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಹೇಳಿದೆ, ಅಕ್ಕ ಕಾಣಿಸಲ್ಲ ಅಂದಮೇಲೆ ಏನಾಗುತ್ತೆ, ವೀಡಿಯೋ ಮಾಡ್ಕೋಬೇಕಲ್ಲ ನಿಂತ್ಕೊ ಅಂತ ಹೇಳಿದ್ರೆ. ಯಾಕಂದರೆ ನೋಡ್ತಾ ಇರ್ಬೋದು ಇವ್ರು ಬಂದು ಅಡ್ಡ ನಿಂತಿದ್ರಲ್ವ, ಹಾಗಾಗಿ ಕುತ್ಕೊಂಡಿದ್ರೆ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡೆ ವೀಡಿಯೋ ಮಾಡಿದೆ. ಕೆಲವೊಂದಿಬ್ಬರು ವೀಡಿಯೋ ಮಾಡುವಾಗ ಕೂತ್ಕೊಳ್ರಿ ಅಂದರು. ಅವ್ರ ಮಾತು ಕೇಳ್ದೇನೆ ನಿಂತ್ಕೊಂಡೇ ವೀಡಿಯೋ ಮಾಡ್ಕೊತಾ ಇದ್ದೆ. ಇವಾಗ ನೋಡ್ತಾ ಇರ್ಬೋದು ಬೆಂಕಿ ಹಚ್ಚಿದ್ದಾರೆ. ಇದಕ್ಕೆಲ್ಲನೂ ಪೆಟ್ರೋಲ್ ಇವ್ರು ಬಂದು ಇಲ್ಲಿ ಕೂತಿರೋಂಥ ಜನಗಳಿಗೆ ಎಲ್ರಿಗೂ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಕೇಳ್ಕೊತಾ ಇರ್ತಾರೆ. ಇವಾಗ ನೋಡ್ತಾ ಇರ್ಬೋದು ಕತ್ತಿಯಲ್ಲಿ ಕೊಡದಲ್ಲಿ ಏನು ಅಕ್ಕಿ ಇತ್ತು ಅದಕ್ಕೆ ಚುಚ್ಚಿಬಿಟ್ಟು ತಿರುಗ್ತಾ ಇದ್ದಾರೆ. ಇದಂತೂ ನಾವು ಮೊದಲೆಲ್ಲ ತುಂಬ ಕ್ಯೂರಿಯಾಸಿಟಿಯಿಂದ ಮುಂದೆನೇ ಕೂತ್ಕೊಂಡು ಇವಾಗ ಮಕ್ಕಳೇನು ನೋಡ್ತಾ ಇದ್ದಾರೆ ಇದೇ ಥರ ನಾವು ಕೂಡ ನೋಡ್ತಾ ಇದ್ವಿ. ಹೆಂಗೆ ತಿರುಗಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಈ ಥರ ನಾವು ಕೂಡ ಕಡ್ಡಿಯಲ್ಲಿ ಚೊಂಬಲ್ಲಿ ಮಣ್ಣು ತುಂಬ್ಕೊಂಬಿಟ್ಟು ನಾವು ಜಾತ್ರೆ ಆಗಿದ್ದು ನೆಕ್ಸ್ಟ್ ವಾರದಿಂದ ನಮ್ಮ ಜಾತ್ರೆ ಮಕ್ಕಳಿದ್ದಾಗ ಆಡಿದಂಥ ನೆನಪು ಎಲ್ಲನೂ ಒಂಥರ ನೆನಪು ಆಯಿತು ಈ ಟೈಮಲ್ಲಿ ಅಂತ ಹೇಳ್ಬೋದು. ಕೆಲವೊಬ್ಬರು ಭಕ್ತಿಯಿಂದ ಮಕ್ಕಳೆಲ್ಲ ಮುಗಿತಾ ಇದ್ದಾರೆ. ಅವ್ರನ್ನ ನೋಡ್ತಾ ಇದ್ರೆ ಅಂತ ತುಂಬ ಖುಷಿ ಆಗುತ್ತೆ. ಮತ್ತು ಅಮ್ಮ ಈ ಥರ ಮಾಡಿದರೆ ಅನ್ನ ಆಗುತ್ತಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಆದಾಗ ಅವರು ಬಿಡೋವರೆಗೂ ಬಿಡಲ್ಲ. ನೋಡ್ತಾ ಇರ್ಬೋದು ಅವ್ರೇನು ಇವಾಗ ಕೆಳಕ್ಕೆ ಅಕ್ಕಿನ ಸುರಿತಾ ಇದ್ದಾರೆ. ಆವಾಗ ಮಾತ್ರ ಅದು ಚೆಲ್ತು. ಯಾರಿಗಾದರೂ ಅನುಮಾನ ಇದ್ದರೆ ನೋಡ್ಕೊಬೋದು ನೀವು. ಒಂದು ಕಾಳನ್ನು ಅಕ್ಕಿ ಇಲ್ಲದೆ ಹಂಗೆ ಎಲ್ಲ ಕೂಡ ಚೆಲ್ಲಿದ್ದಾರೆ. ಇವಾಗ ಬಂದುಬಿಟ್ಟು ಈ ಬಿಂದಿಗೆನ ಎಸಿತಾರೆ ಬೇರೆಯವ್ರ ಕೈಲಿಗೆ ಹಂಗೇನಾದರೂ ಇದ್ದರೆ ಅಂತ. ಏನೋ ತಾಯಿ ಮಹಿಮೆ ಇರ್ಬೋದು ಏನಂತ ನನಗಷ್ಟು ಗೊತ್ತಿಲ್ಲ. ನಿಮ್ಮ ಮಕ್ಕಳಿಗೂ ಕೂಡ ವಿಡಿಯೋ ಮುಖಾಂತರ ತೋರಿಸಿ ಅಂತ ಕೇಳ್ಕೊತೀನಿ. ಇನ್ನು ವೇದ ಪಾಪು ಮನೆಯಲ್ಲಿ ಎದ್ದು ಮಲಗಿದ್ದಾನ ಬರುವಾಗ ಇವಾಗ ಎದ್ದಿದ್ದಾನೆ ಅಂತ ಅಮ್ಮ ಫೋನ್ ಮಾಡಿದರು. ಅಳ್ತಾನೇನಮ್ಮ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದರು. ಇನ್ನೊಂದು ಸ್ವಲ್ಪ ಇದೆ, ನಾನು ಈ ಥರ ಮಾಡೋದು ಯಾವತ್ತೂ ನೋಡಿಲ್ಲ, ನೋಡ್ಕೊಂಡು ಹೋಗ್ಬಿಡೋಣ ಅಂತ ನಾನು ಕೂಡ ನಿಂತಿದ್ದೀನಿ. ಇವಾಗ ಒಬ್ಬೊಬ್ಬರೇ ಬಂದುಬಿಟ್ಟು ಕಾಯಿ ಹಾಕೋದಾಗಿರ್ಬೋದು, ನಿಂಬೆಹಣ್ಣು ಹಾಕೋದಾಗಿರ್ಬೋದು ಈ ಥರ ಇವಾಗ ನೋಡ್ತಾ ಇರ್ಬೋದು ಮೂಲೆಗೂ ಕಾಯಿ ಮತ್ತು ನಿಂಬೆಹಣ್ಣು ಎಲ್ಲನೂ ಇಟ್ಟಿದ್ದಾರೆ. ಇದೆಲ್ಲ ಬೆಂಕಿ ಹಚ್ಚಿದಾಗ ಯಾವ ಥರ ಹೆಂಗೆ ಹೋಗುತ್ತೆ ಏನು ಅಂತ ನನಗೆ ಅಷ್ಟೊಂದಾಗಿ ಗೊತ್ತಿರಲಿಲ್ಲ. ಇವಾಗ ಎಲ್ಲರೂ ಕೂಡ ಸೇರಿ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಅದು ಹೆಂಗೆ ರಂಗೋಲಿ ಹಾಕಿದ್ರು ಅದೇ ಥರ. ಇವಾಗೇನು ಅದು ಕಾರ್ಯಕ್ರಮ ಮುಗೀತಲ್ವ ಹಾಕಿದ್ದು ಅದನ್ನೆಲ್ಲ ಎತ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈ ಥರ ಜಾತ್ರೆ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಇದಕ್ಕೆ ಮುಂದೆ ನಿಂತಿರೋರಿಗೆ ಗೊತ್ತು ಅವ್ರ ಕಷ್ಟ, ಅವರು ಶ್ರಮ ಎಲ್ಲ ತುಂಬ ದಿನದಿಂದನೂ ನಮಗೆ ಗೊತ್ತಿರೋ ಅಂಥ ತಾತನೇ ಮುಂದೆ ನಿಂತು ಮಾಡ್ತಾ ಇರೋವಂಥದ್ದು. ಅವ್ರಿಗೆ ಇನ್ನೂ ಸ್ವಲ್ಪ ಆರೋಗ್ಯ ಆಯುಷ್ಷು ದೇವ್ರು ಹೆಚ್ಚು ಕೊಡಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ಅವ್ರು ನೋಡ್ತಿದ್ರೆ ಏನು ಅಂದ್ಕೊತಾರೋ ಗೊತ್ತಿಲ್ಲ. ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಪ್ರತಿಯೊಂದರಲ್ಲೂ ಅವರು ತುಂಬ ಮುತುವರ್ಜಿಯಿಂದ ನೋಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಊಟ ನಿದ್ದೆ ಎಲ್ಲ ಬಿಟ್ಟು ಮಾಡ್ತಾ ಇರ್ತಾರೆ. ಇವಾಗ ನೋಡ್ತಾ ಇರ್ಬೋದು ಇವಾಗ ಆರತಿ ಮಾಡಿಬಿಟ್ಟು ಬೆಂಕಿ ತಂದರು. ಯಾವ ಥರ ಸ್ಪ್ರೆಡ್ ಆಯಿತು ಅಂತ ಹೇಳ್ಬಿಟ್ಟು ನಾನಂತೂ ಯಾವತ್ತೂ ಈ ಥರ ನೋಡಿರಲಿಲ್ಲ. ಇದೇ ಮೊದಲು ನೋಡ್ತಾ ಇರೋವಂಥದ್ದು. ಇಲ್ಲಿ ಕುಣಿಯೋಂಥದ್ದಾಗಿರ್ಬೋದು, ಎಲ್ಲಾದರೂ ಬೆಂಕಿ ಏನಾದರೂ ತೆಗೆದಿದ್ರಪ್ಪ ಅಂತ ಭಯ ಆಗುತ್ತೆ ಕೆಲವೊಂದು ಸರ್ತಿ. ಅಮ್ಮ ವಿನೂನು ಕರ್ಕೊಂಬರ್ಬೇಕಾಗಿತ್ತು, ಅವಳು ಮಲಗಿಬಿಟ್ಟಿದ್ಲು, ಹಂಗಾಗಿ ಅವಳನ್ನು ಕರ್ಕೊಂಬರಲಿಲ್ಲ. ಇನ್ನು ಕಾಯೆಲ್ಲ ಇಟ್ಟಿದ್ರಲ್ಲ ಅವನ್ನೆಲ್ಲ ಹೊಡಿತಾ ಇದ್ದಾರೆ. ನೋಡ್ತಾ ಇರ್ಬೋದು ಕಾಯಿ ಮತ್ತು ನಿಂಬೆಹಣ್ಣು ಅದನ್ನೆಲ್ಲ. ವೇದು ಪಾಪು ಬಂದುಬಿಟ್ಟು ತುಂಬ ಹಠ ಮಾಡ್ತಿದ್ದಾನೆ, ಬಾರಮ್ಮ ಸಾಕು ಅಂತ ಹೇಳ್ಬಿಟ್ಟು ಇನ್ನೊಮ್ಮೆ ಅಮ್ಮ ಫೋನ್ ಮಾಡಿದರು. ಆಯಿತು ಇನ್ನೇನು ಇಷ್ಟೊತ್ತೇ ಆಗ್ಬಿಡ್ತು, ಇನ್ನೊಂದು ಸ್ವಲ್ಪ ನೋಡೋಗೋಣ ಅಂತ. ನನಗೆ ಇದೇ ಫಸ್ಟು ನೋಡ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲ ಮುಂದೆ ಕೂತಿದ್ರಲ್ವ, ಹಂಗಾಗಿ ಅವ್ರನ್ನೆಲ್ಲರನ್ನೂ ಹಿಂದೆ ಸರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕತ್ತಿಗೆ ಎದುರುಬಿಟ್ಟು ಈಗ ಹಿಂದೆ ಸರಿತಾ ಇದ್ದಾರೆ. ನೋಡ್ತಾ ಇರ್ಬೋದು. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಮ್ಮೂರ ಜಾತ್ರೆ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವಾಗ ಅದೆಲ್ಲ ಮುಗೀತು. ಇವಾಗ ಏಣಿ ಮೇಲೆ ಕುಣಿತಾ ಇರೋವಂಥದ್ದು. ಇದು ಚಿಕ್ಕ ವಯಸ್ಸಿನಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಏನಿದು ಬೆಂಕಿ ಹಚ್ಚಿದ್ರು ಅದನ್ನು ಮಾತ್ರ ಇದೇ ಮೊದಲನೇ ವರ್ಷ ನೋಡಿರೋವಂಥದ್ದು. ಇದೆಲ್ಲ ಹಿಂದಿನ ವರ್ಷದಿಂದನೂ
ಹಿಂದಿನ ವರ್ಷ ಅನ್ನೋದಕ್ಕಿಂತ ನಾವು ಚಿಕ್ಕವರಿದ್ದಾಗಲಿದ್ದನು ಇಲ್ಲಿವರೆಗೂ ನೋಡ್ಕೊಂಬಂದಿದ್ದೀವಿ. ಅದಾದಮೇಲೆ ದೇವಸ್ಥಾನ ನೋಡ್ತಾ ಇರ್ಬೋದು. ಈ ದೇವಸ್ಥಾನ ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ದಯವಿಟ್ಟು ತುಂಬ ಹೃದಯದ ಧನ್ಯವಾದಗಳು ನಮ್ಮ ಊರಿನ ವಿಡಿಯೋ ನೋಡಿದ್ದಕ್ಕೆ. ಈ ದೇವರು ನಿಮಗೆ ಆರೋಗ್ಯ ಆಯುಷ್ಯ ಆಸ್ತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈ ದೇವಸ್ಥಾನದ ಹೆಸರು ಮತ್ತು ಯಾವ ಊರು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಕಾಯ್ತಾ ಇರಿ. ನಮ್ಮ ಊರಿನ ದೇವರ ಹೆಸರು ಬಂದುಬಿಟ್ಟು ಕೊಲ್ಲಾಪುರದಮ್ಮ ಅಂತ ಹೇಳ್ಬಿಟ್ಟು. ಇವಾಗ ಬಂದುಬಿಟ್ಟು ಕಾರಲ್ಲಿ ನಾವೇನಕ್ಕಪ್ಪ ಅಂತ ಬಂದಿದ್ದಂದರೆ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ವಿ. ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಇನ್ನೊಮ್ಮೆ ಕೇಳ್ಕೊತೀನಿ, ಲೈಕು ಶೇರು ಕಮೆಂಟು ಎಲ್ಲನೂ ಮಾಡಿ ವಿಡಿಯೋ ಇಷ್ಟ ಆದರೆ ಅಂತ ಹೇಳ್ತಾ, ಊರಿನ ಏಕನೂ ನೋಡ್ತಾ ಇರ್ಬೋದು. ಲೈಟ್ ಅರೇಂಜ್ಮೆಂಟು ಇವಾಗ ಬರ್ತಾ ಇರೋದು ನಾವು ಬಂದುಬಿಟ್ಟು ಅಮ್ಮರೂರು ಅಂದರೆ ಹೊಸಕಲ್ಲಹಳ್ಳಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇರೋವಂಥದ್ದು ಹಳೆ ಕಲ್ಲಹಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲನೂ ಇದೇ ವಿಡಿಯೋದಲ್ಲೇ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ ಅಂತ ಹೇಳಿದ್ದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ದಯವಿಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.